ಬಿಗ್ ಬಾಸ್ ಇದು ಈ ದಿನದ ನಾಮಿನೇಷನ್ ಪ್ರಕ್ರಿಯೆ ಈಗ ಶುರುವಾಗಲಿದೆ. ಅದಕ್ಕೂ ಮುಂಚೆ ಚಾನಲ್ ನೋಡ್ತಾ ಇರುವವರೆಲ್ಲರೂ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಮನೆಯವರೆಲ್ಲ ನಿಮ್ಮ ನಾಮಿನೇಷನ್ ಪ್ರಕ್ರಿಯೆಯನ್ನು ಶುರು ಮಾಡಿ. ಬಿಗ್ ಬಾಸ್ ನಾನು ಚೈತ್ರ. ನಾನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾನು ಗೌತಮಿ ಅವರ ಸ್ಥಾನ ತಗೊಳ್ತಾ ಇದ್ದೀನಿ. ಗೌತಮಿ ಅವರು ಒಂದು ಮುಖವಾಡ ಹಾಕೊಂಡು ಈ ಮನೆಗೆ ಜೀವನ ಮಾಡ್ತಿದ್ದಾರೆ. ಎಲ್ಲರನ್ನೂ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಆಗಿ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಬರೀ ನೆಗೆಟಿವ್ ಈ ಮನೆಯಲ್ಲಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಮುಖವಾಡ ಹಾಕೊಂಡಿದ್ದಾರಲ್ವಾ, ಆ ಮುಖವಾಡ ಯಾವ ಜಾತ್ರೆಯಲ್ಲಿ ತಗೊಂಡು ಬಂದಿದೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಾರ ನಾನು ಅವರನ್ನು ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್, ನಾನು ರಜತ್. ನಾನು ಈ ವಾರ ನಮ್ಮ ಬಾಸ್ನ, ನನ್ನ ಪ್ರೀತಿಯ ಬಾಸ್ನ ನಾನು ನಾಮಿನೇಟ್ ಮಾಡೋಕ್ಕೆ ಇಚ್ಛಿಸ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ಮನೆಗೆ ನಾನು ಬಂದಾಗಿಂದ ನೋಡಿರೋದು ಬರೀ ಮಾತು 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 ಮಾತು. ಅದು ಬಾಯೋ ಬಚ್ಚಲ ಮನೆನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ನಮ್ಮ ಪ್ರೀತಿಯ ಬಾಸ್ನ ಮನೆ ಕಳಿಸ್ಬಿಡೋಣ, ಮನೆಯಲ್ಲಿನ ಆಗು ಹೋಗುಗಳನ್ನು ನೋಡಿಕೊಂಡು ಅಲ್ಲಿ ಮಾತಾಡಲಿ, ಅಲ್ಲಿರೋ ಜನರಿಗೆ ಬೇಜಾರಾಗ್ತಿರ್ಬೋದು ಅವ್ರ ಮನೇಲಿ. ಸೊ ಅದಕ್ಕೋಸ್ಕರ ನಾನು ನಮ್ಮ ಪ್ರೀತಿಯ ಚೈತ್ರ ಬಾಸ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಈ ರಜಾ ತೊಡಿ ಹೇಳಿದ್ದನ್ನು ನಾನು ಒಪ್ಕೊಳ್ಳೋದಿಲ್ಲ. ಬಿಗ್ ಬಾಸ್ ಯಾಕಂದ್ರೆ ಇವರು ನಮ್ಮ ಯಾವಾಗಲೂ ಗೊತ್ತಾಗ್ತದೆ ಅಂತ ನೋಡ್ತಾ ಇರ್ತಾರೆ. ವೈಟ್ ಕಲರ್ ಬಂದ್ಬಿಟ್ಟು ಎಲ್ಲರನ್ನು ಮರಳು ಮಾಡಿಬಿಟ್ಟು ಇರೋದಕ್ಕೆ ಇದ್ದಾರೆ ಹೊರತು ಇವರು ಯಾವ ಒಂದು ಬರೀ ಫಿಸಿಕಲ್ ಟಾಸ್ ಆಡ್ಕೊಂಡು ಇರೋದಾದ್ರೆ ನಾವೇ ಏನಕ್ಕೆ ಬಿಗ್ ಬಾಸ್ ಏನಕ್ಕೆ ನಾನು ಈ ಮಾತನ್ನ ಖಂಡಿಸ್ತಾ ಇದ್ದೀನಿ. ನಾನು ಇದನ್ನು ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ನಾನೊಬ್ಬ ಮಹಿಳೆಯಾಗಿ ನಾನು ಈ ಮನೆಯ ಶಕ್ತಿಯಾಗಿ ಹೇಳ್ತಾ ಇದ್ದೀನಿ. ರಜತ್ ಅವರ ಮಾತನ್ನ ನಾನು ಖಂಡಿಸ್ತಾ ಇದ್ದೀನಿ. ಅಷ್ಟೇ ಬಿಗ್ ಬಾಸ್. ಅಷ್ಟೇ ಅಲ್ವಾ, ಕೂತ್ಕೋ. ಬಿಗ್ ಬಾಸ್, ನಾನು ಮಂಜು. ನಾನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತ್ರಿವಿಕ್ರಮ್ ಅವರನ್ನು ತಗೊಳ್ತಾ ಇದ್ದೀನಿ. ತ್ರಿವಿಕ್ರಮ್ ಅವರು ಯಾಕೆ ಬಿಗ್ ಬಾಸ್ ಅವ್ರು ಹಿಂಗೆ ಮಾಡೋಕೆ ಹೋಗಿ ಹಿಂಗೆ ಆಡ್ಬೇಕಾದ್ರೆ ಹಿಂಗೆ ಮಾಡೋದು ನನಗೆ ತುಂಬ ಇಷ್ಟ ಆಗಲ್ಲ. ಯಾವುದು ಅನ್ನೋದನ್ನ ಕಾರಣ ಕೊಡ್ಬೇಕಾದ್ರೆ ಅವರು ಕ್ಲಾರಿಟಿ ಕೊಡೋದಿಲ್ಲ. ಹಾಗಾಗಿ ಅವ್ರು ಹಿಂಗೆ ಬಂದು ಹಿಂಗೆ ಹೇಳೋದಾಗ ಅವ್ರು ಹಿಂಗೆಲ್ಲ ಮಾಡ್ತಿರೋದು ನನಗೆ ಯಾಕೋ ಸರಿ ಅನಿಸ್ತಲ್ಲ. ಅದಕ್ಕೋಸ್ಕರ ನಾನು ತ್ರಿವಿಕ್ರಮ್ ಅವ್ರನ್ನ ಒಳೊಳಗೇನೆ ಮೋಸ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಹಿಂಗಾಗಿ ಹಿಂಗಾಗುತ್ತೆ, ಹಿಂಗೋಗಿ ಹಿಂಗಾದರೆ ಹಿಂಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಹಿಂಗೆ ನಾಮಿನೇಟ್ ಮಾಡ್ತಿದ್ದೀನಿ ಬಿಗ್ ಬಾಸ್. ಬಿಗ್ ಬಾಸ್ ಮಂಜಾನ ಹೇಳ್ತಿರೋದು ಯಾವುದಕ್ಕೂ ಕ್ಲಾರಿಟಿನೇ ಇಲ್ಲ. ಬಿಗ್ ಬಾಸ್ ಅವ್ರು ಏನು ಮಾತಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾವಾಗಲೂ ಒಂದು ಕಾರಣ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ನಾಮಿನೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ನಾಮಿನೇಟ್ನ ಮನಸ್ಸಲ್ಲಿ ಒಪ್ಕೊಳ್ತಿಲ್ಲ. ಏನು ಮಾಡೋಕ್ಕೋಗಿಲ್ಲ, ನಾಮಿನೇಟ್ ಮಾಡಿದ್ರೆ ಜನರನ್ನು ಉಳಿಸ್ಕೊಳ್ತಿದ್ದಾರೆ ಅಂತ ನಾನು ನಂಬ್ಕೊಳ್ತೀನಿ. ಬಿಗ್ ಬಾಸ್ ಬಿಗ್ ಬಾಸ್ ಇದೇನು ಹೇಳ್ತಾ ಇದ್ದಾರೆ ಮಂಜು ಅವರು ತ್ರಿವಿಕ್ರಮ್ ಬಗ್ಗೆ, ಇದನ್ನು ನಾನು ಒಪ್ಕೊಳ್ತಿಲ್ಲ. ಬಿಗ್ ಬಾಸ್ ಇದು ಸರಿ ಇಲ್ಲ. ನೀನು ಯಾಕಮ್ಮ ಮಾತಾಡ್ತೀಯ? ನಾನು ಮಾತಾಡಿ ತ್ರಿವಿಕ್ರಮ್ನ ಮಾಡಿರೋದು, ಅವ್ರು ಮಾತಾಡ್ತಾರೆ, ನೀನು ಯಾಕಮ್ಮ ಮಾತಾಡ್ತಿದ್ಯಾ? ಹೋಗ್ಲಿ. ಇಲ್ಲ ಮಂಜಣ್ಣ, ನಾನು ಮಾತಾಡಲೇಬೇಕು. ತ್ರಿವಿಕ್ರಮ್ ಮಾಡ್ಕೊಂಡು ಬಂದಿದ್ದಾರೆ, ನೀನು ಅವ್ರ ಬಗ್ಗೆ ಮಾತಾಡಲೇಬೇಕು. ನಾನು ಇರೋದೇ ಹಿಂಗೆ, ನಾನು ಮಾತಾಡೋದೇ ಹಿಂಗೆ. ಬಿಗ್ ಬಾಸ್, ನಾನು ಗೌತಮಿ. ನಾನು ಬಂದ್ಬಿಟ್ಟು ಈ ವಾರದ ನಾಮಿನೇಷನಲ್ಲಿ ನಾನು ಭವ್ಯ ಅವ್ರನ್ನ ತಗೊಳ್ತಾ ಇದ್ದೀನಿ. ಭವ್ಯ ಅವ್ರನ್ನ ಯಾಕೆ ತಗೊಳ್ತಿದ್ದೀನಿ ಅಂತ ಹೇಳ್ಬಿಟ್ರೆ, ಈಗ ಚೈತ್ರಕ್ಕ ಹೇಳ್ತಾರೆ ಮುಖವಾಡ ಹಾಕ್ಕೊಂಡು ಅಂತ. ಚೈತ್ರಕ್ಕ ಹೆಂಗಿದ್ರು ಈ ವಾರ ಮನೆ ಹೋಗ್ತಾರೆ. ನಾನು ಅವ್ರನ್ನ ನಾಮಿನೇಟ್ ಮಾಡಲ್ಲ, ಭವ್ಯ ಅವ್ರನ್ನ ಮಾಡ್ತಿದ್ದೀನಿ. ಅವ್ರ ಜೊತೆ ಈ ಬಾರಿ 2 ನಾಮಿನೇಷನ್ ಇದ್ರೆ ಅವ್ರು ಹೋಗ್ಲಿ ಅಂದ್ಬಿಟ್ಟು ಇವರೇ ಚೈತ್ರ ಅಕ್ಕಂಗೆ ನಾನು ಮುಖವಾಡ ಹಾಕ್ಕೊಂಡಿದ್ದೀನಿ ಹಾಗೆ ಅಂತ ಹೇಳಿ ಅವ್ರ ಹತ್ರ ಮಾತಾಡಿರೋದು ಇವರೇ. ಅದನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ನಾನು ಮುಖವಾಡ ಹಾಕ್ಕೊಂಡಿಲ್ಲ, ನಾನು ಯಾವಾಗಲೂ ಇರೋದು ಹೀಗೆ, ನಾನು ಸ್ಮೈಲ್ ಮಾಡ್ಕೊಂಡಿರೋದು, ನಾನು ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಳ್ಳೋದು. ಅದನ್ನು ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಾನು ಚೈತ್ರ ಅವ್ರನ್ನ ಈ ಮನೆಯಲ್ಲಿ ಒಬ್ಬರು ಅನ್ನೋದನ್ನು ನನ್ನ ಗಮನಕ್ಕೆ ಇಟ್ಕೊಂಡಿಲ್ಲ. ಹಾಗಾಗಿ ನಾನು ಅವರು ನನ್ನ ಬಗ್ಗೆ ಎಷ್ಟೆಲ್ಲ ಕೆಟ್ಟಾಗಿದ್ದು ನಾನು ಅವ್ರನ್ನ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ, ಅಯ್ಯಮ್ಮ ಇದು ಮುಗಿದ ತಕ್ಷಣ ಮಾತಾಡೋದನ್ನ ಕೇಳಿಸ್ಕೊಂಡು ನಾನು ಮನೆಗೆ ಹೋಗ್ಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಅಯ್ಯಮ್ಮನ ಬಿಟ್ಟು ನಾನು ಭವ್ಯ ಅವ್ರನ್ನ ಮಾಡ್ತಾಯಿದ್ದೆ. ಭವ್ಯ ಅವ್ರಿಗೆ ಯಾರ್ದೋ ನೆರಳಲ್ಲಿ ಇರ್ತಾರೆ, ಯಾರ್ದೋ ನೆರಳಲ್ಲಿ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಸೊ ಇವರಿಂದ ಅವರಿಗೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಬಿಗ್ ಬಾಸ್ ನಾನು ಇದನ್ನ ಒಪ್ಪಲ್ಲ. ಬಿಗ್ ಬಾಸ್ ಯಾರೋ ಒಂದು ನೆರಳಲ್ಲಿ ಅಂತ ಹೇಳಿದ್ರೆ ನನ್ನ ಆಟ ಮಾಡ್ತಾ ಇದ್ದೀನಿ. ಕ್ಯಾಪ್ಟನ್ಸಿಗೆ ನಾನಾಗಿ ನಾನು ಹೋಗಿದ್ದೀನಿ, ನನ್ನ ಊಟ ನಾನು ಮಾಡ್ತಾ ಇದ್ದೀನಿ, ನನ್ನ ಆಟ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲಿದೆ ಬಿಗ್ ಬಾಸ್ ಬೇರೆ ನೆರಳಲ್ಲಿ ಅಂತ ನನಗೆ ಬಿಟ್ಟು ನನಗೆ ಇಷ್ಟ. ನಾನು ಅವ್ರ ಜೊತೆ ಏನಾದರೂ ಪರ್ಸನಲ್ ಆಗಿ ಏನಾದರೂ ನನಗೆ ನೋವಾದಾಗ ಖುಷಿಯಾದಾಗ ಶೇರ್ ಮಾಡ್ಕೊಳ್ಬೇಕು ಅಂತ ಅವ್ರ ಹತ್ರ ಹೋಗ್ತೀನಿ ಹೊರತು ಇನ್ನೊಂದು ಮತ್ತೊಂದು ಏನಿಲ್ಲ. ಇನ್ನೊಂದು ನೆರಳಲ್ಲಿ ಅಂತ ಹೆಂಗೆ ಹೇಳ್ತಾರೆ ಅಂದರೆ, ಇವರು ಮಂಜನ ನೆರಳಲ್ಲಿ ಆಟ ಆಡ್ತಿಲ್ವಾ, ಮಂಜನ ತೊಳೆದು ಇವ್ರು ಬೆಳೀತಾ ಇಲ್ವಾ? ಚೀತಕ್ಕ ಹೇಳಿದ್ದು ನಿಜಾನೇ ಇಲ್ವಾ ಬಿಗ್ ಬಾಸ್? ಅದಕ್ಕೆ ನಾನು ಈ ವಾರ ಗೌತಮಿ ಅವರನ್ನೇ ನಾಮಿನೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಜ ಅವರು ಮುಖವಾಡ ಹಾಕ್ಕೊಂಡೆ ಬದುಕ್ತಾ ಇರೋದು, ಅವರು ಇನ್ನೊಬ್ಬರ ನೆರಳಲ್ಲಿ ಜೀವನ ಮಾಡ್ತಿರೋದು. ಆದರೆ ನನಗೆ ಮಾತ್ರ ಇನ್ನೊಬ್ಬರ ನೆರಳಲ್ಲಿ ಅಂತ ಒತ್ತಿ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇವ್ರನ್ನ ಬಿಗ್ ಬಾಸ್ ಇವ್ರನ್ನ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ನಾನು ತ್ರಿವಿಕ್ರಮ್. ನಾನು ಈ ವಾರ ಮನೆಯಿಂದ ಹೋಗೋದಕ್ಕೆ ಮಂಜಣ್ಣ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಮಂಜಣ್ಣ ಅವರು ನನ್ನ ಭವ್ಯನ ಬಗ್ಗೆ ಗೌತಮಿ ಅವ್ರ ಹತ್ರ ಏನೇನೋ ಹೇಳ್ಬಿಟ್ಟು ಅವ್ರ ಹತ್ರ ತಪ್ಪು ಕಲ್ಪನೆ ಬರೋ ಹಾಗೆ ಮಾಡ್ತಿರೋದು ಅವರೇನೆ. ಅದಕ್ಕೋಸ್ಕರ ನಾನು ಅವರನ್ನು ಈ ವಾರ ನಾಮಿನೇಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ. ಮಂಜಣ್ಣಗೆ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ಏನೇನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಭವ್ಯ ಜೊತೆ ಇರೋದು ಅವ್ರಿಗೆ ತೊಂದರೆ ಅಂತ ಅನಿಸ್ತಿದೆ ಅಂತ ಹೇಳಿದ್ರೆ, ಗೌತಮಿ ಜೊತೆ ಅವರಿರೋದು ಅದನ್ನು ಅದೇ ಆಗಿ ಕಾಣುತ್ತೆ. ನಾನೇ ಮಾಡೋಕ್ಕಾಗುತ್ತೆ. ತ್ರಿವಿಕ್ರಮ್, ನೀನು ಈ ಥರ ಎಲ್ಲ ಮಾತಾಡ್ಬೇಡ, ಜಾಸ್ತಿ ಮಾತಾಡ್ಬೇಡ. ನೀನು ಹೇಳಿದ್ದೀನಿ ನೋಡು. ಏನು ಮಂಜಣ್ಣ, ಏನು ಮಾಡ್ತೀಯ ಹೇಳು ನೀನು ಮಗ? ಏನು ಮಂಜಣ್ಣ, ಏನು ಮಾಡ್ತೀಯ? ಏನು ಹೊಡ್ಬಿಡ್ತೀಯಾ? ಹೋಗೋ ಸುಮ್ಮನೆ, ಜಾಸ್ತಿ ಮಾತಾಡ್ಬೇಡ, ಸುಮ್ಮನೆ ಹೋಗೋ. ತಳ್ಳಾಡೋದನ್ನ ಮಾತಾಡ್ಕೊಬೇಡ ಮಂಜಣ್ಣ, ತಳ್ಳಾಡೋದನ್ನ ನಡಿ ನೀನು ಸುಮ್ಮನೆ ಅಷ್ಟೇ. ತ್ರಿವಿಕ್ರಮ್, ನೀವು ಸುಮ್ಮನೆ ನೀವೇನು ಮಾತಾಡಬೇಡಿ, ಕೂತ್ಕೊಳ್ಳಿ. ನೀವು ನನಗೋಸ್ಕರ ಕೂತ್ಕೊಳ್ಳಿ, ಹೇಳ್ತೀನಿ. ಕೂತ್ಕೊಳ್ಳಿ ತ್ರಿವಿಕ್ರಮ್, ನೀವು ಕೈ ಮಾಡಬೇಕು ಅಂತ ಕೂತ್ಕೊಳ್ಳಿ. ಸುಮ್ಮನೆ ಇರೋ ಒಂದು ನಾಮಿನೇಟ್ಗೆ ಯಾಕೆ
ಇಲ್ಲಿಗೆ ಮುಕ್ತಾಯವಾಯಿತು. ಧನರಾಜ್ ಹಾಗೂ ಹನುಮಂತ, ಮೋಕ್ಷಿತಾ ಇವರೆಲ್ಲರೂ ಹಾಸ್ಪಿಟಲಲ್ಲಿರುವ ಕಾರಣ ಅವರನ್ನು ಮುಂದಿನ ವಾರಕ್ಕೆ ನಾಮಿನೇಟ್ ಮಾಡಲಾಗಿದೆ. ಚೈತ್ರಕ್ಕ ನೀವು ಇದೆಲ್ಲ ಮಾತಾಡಬಾರ್ದು. ಏನು ಮುಖವಾಡ ತೋರಿಸಿ, ಒಂದ್ಸರಿನಾದ್ರೂ ನನ್ನ ಮುಖವಾಡ ತೋರಿಸಿ ನೀವು. ಯಾವಾಗಲೂ ಇದನ್ನೇ ಹೇಳ್ತೀರಾ. ಆಮೇಲೆ ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್ ಅಂತೀರಾ. ಏನು ತೋರಿಸಿದ್ದೀರಾ ಚೈತ್ರಕ್ಕ ನೀವು? ಏನು ತೋರಿಸಿದ್ದೀರಾ? ಈ ಕಡೆ ತಿರುಗಿ, ನೀವು ಆ ಕಡೆ ತಿರ್ಕೊಂಡು ನೋಡೋದಲ್ಲ. ನೀವು ಈ ಕಡೆ ತಿರುಗಿ ಮಾತಾಡಿ. ಯಾರ ಹತ್ರನೂ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡೋದಲ್ಲ. ನನ್ನ ಹತ್ರ ಇಟ್ಕೋಬೇಡಿ ಕೂಡ. ನನ್ನ ಹತ್ರ ಇಟ್ಕೋಬೇಡಿ ನಿಮ್ದು ಇದೆಲ್ಲ ಮಾತುಕತೆಗಳನ್ನು. ಮುಖವಾಡ ಏನು ಮುಖವಾಡ? ಎಲ್ಲದನ್ನು ಪಾಸಿಟಿವ್ ಆಗಿ ನೋಡ್ತೀನಿ ಅಂತಂದರೆ ಅದನ್ನು ನಾನು ವೈಲ್ಡ್ ಆಗಿ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅರ್ಥ. ಗೌತಮಿ ಸುಮ್ಮನೆ ನೋಡಿದ್ದೀನಿ. ನಾನು ನೋಡಿರೋದನ್ನ ಹೇಳಿರೋದು. ಇದನ್ನು ನಾನು ತಲೆಗೆ ಹಚ್ಕೊಳ್ಳೋದಿಲ್ಲ. ಸುದೀಪ್ ಸರ್ ಹೇಳಿದ್ರೆ ಯಾರ ಮಾತಿಗೂ ಯಾರ ಒಪಿನಿಯನ್ಗಳು ಇಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ ಅಂತ. ನಾನು ಯಾಕೆ ನಿಮ್ಮ ತಲೆಗೆ ಹಚ್ಕೊಳ್ಳಿ? ನಾನು ಏನು ತಲೆಗೆ ಹಚ್ಕೊಳ್ಳೋದು? ನನ್ನ ಹತ್ರ ಏನು ಮಾತಾಡಬೇಡ. ಮಾತಾಡೋಕೆ ಬಂದರೆ ಹಿಂಗೆಲ್ಲ ಹೇಳ್ಕೊಂಡು ಹೋಗ್ತೀರಾ. ನೀವು ಕೊಡೋ ಕಾರಣಕ್ಕೆ ನಿಮಗೆ ಕ್ಲಾರಿಟಿ ಕೊಡೋ ಯೋಗ್ಯತೆ ಇಲ್ಲ. ಆಮೇಲೆ ಹೋಗೋಣ ನಾವು. ಸುಮ್ಮನೆ ಕ್ಲಾರಿಟಿ ಕೊಡೋಕ್ಕಂತ ನೀನು ಮೂಲೆ ಕೂತ್ಕೊಂಡು ಮಾತಾಡೋಕೆ ಹೋಗ್ತಿರೋದು. ಹೋಗು, ನಾನು ಏನು ಮಾತಾಡೋಕ್ಕಾಗಲ್ಲ. ನೀನು ಯಾವ ಸರಿ ನಾನು ಹೋಗು ನೀನು. ಬಾರೋ ತ್ರಿವಿಕ್ರಮ್, ವರ್ಕೌಟ್ ಮಾಡೋಣ ಬಾ. ಇದೆಲ್ಲ ನಾಮಿನೇಷನ್ ಪ್ರಕ್ರಿಯೆದು ತಲೆ ಬಚ್ಕೊಂಡು ಅದನ್ನ ತಿರ್ಗ ಬರ್ಗ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಬಾ, ಎಲ್ಲರಿಗೂ ತಾಯ್ತ ಕಟ್ಸ್ಬಿಡೋಣ. ಬಾಯಿಲು ಎಲ್ಲರಿಗೂ ತಾಯ್ತ ಪೂಜೆ ಮಾಡಿ ಕಟ್ಸ್ಬಿಡೋಣ. ಸುಮ್ಮನೆ ನೀವು ಆಗಲಿ ಮಾತಾಡಬೇಡಿ. ಮತ್ತೆ ಅದೇ ರೀತಿ ಬರುತ್ತೆ ಅಷ್ಟೇ. ಏನು ಮಾತಾಡೋದಾಗಿಲ್ಲ. ಆಯಿತು ಬೇಡ, ನಾನು ಹೋಗ್ತೀನಿ. ನೀವು ಬನ್ನಿ, ನಾನು ಜಿಮ್ಮೇರದಲ್ಲಿ ಇರ್ತೀನಿ. ನೀವು ನಾಮಿನೇಟ್ ಆಗಿರೋದಕ್ಕೆ ಏನು ಬೇಜಾರಾಗಬೇಡಿ. ಜನ ನಿಮ್ಮನ್ನು ಓಡಿಸ್ತಾರೆ. ಒಳ್ಳೆ ಕ್ವಾಲಿಫೈ ಇರೋಂತಹ ಕ್ಯಾಂಡಿಡೇಟ್. ಗೊತ್ತು ಭವ್ಯ, ಆದರೂ ನಂಗೆ ಸ್ವಲ್ಪ ಬೇಜಾರು. ಏನು ಗೊತ್ತಾ, ನಾನು ಇಲ್ಲಿಗೆ ಬಂದಿದ್ದು ಆ ಖಜಾನೆನ ಹುಡ್ಕೊಂಡೆ ಬಂದೆ. ಆದರೆ ಮುತ್ತು ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಹೇಳ್ತಿದ್ದೀರಾ ಚೈತ್ರ? ನಂಗೆ ಅರ್ಥ ಆಗ್ತಿಲ್ಲ. ನಾನು ಇಲ್ಲಿಗೆ ಬರುವಾಗ ಖಜಾನೆ ಹುಡ್ಕೊಂಡು ಬಂದೆ, ಆದರೆ ಮುತ್ತು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಯೋಚನೆ ಮಾಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ನಂಗೆ ಅರ್ಥ ಆಯಿತು. ಬನ್ನಿ ಹೋಗೋಣ. ನೋಡು, ನಿನ್ನಾಟ ನೀನು ಆಡೋ ಹೊತ್ತಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಒಂದು ಕಪ್ಪು ನಾನು ಗೆಲ್ಲಬೇಕು, ಇಲ್ಲ ನೀನು ಗೆಲ್ಲಬೇಕು. ನೀನು ಇಂಡಿವಿಜುವಲ್ ಆಡಿದ್ರು ನನ್ನಿಂದ ನಿನ್ನಿಂದ ನನ್ನಂತ ಬರ್ತಿದೆ ಅಂತ ಹೇಳಿದ್ರೆ ಅಮ್ಮನೇ ಹೇಳೋದು ಸ್ವಲ್ಪ ದೂರ ಇರು ಅಂತ ಹೇಳ್ಬಿಟ್ಟು, ಸೊ ದೂರ ಇದ್ದೆ ಆಟ ಆಡೋಣ, ಏನೂ ಆಗಲ್ಲ, ಗೆಲ್ಬೋದು. ಸ್ವಲ್ಪ ಎಲ್ಲರ ಹತ್ರನೂ ಮಾತಾಡ್ಕೊಂಡು ಎಲ್ಲರ ಹತ್ರನೂ ಮಿಂಗಲ್ಲ ಹಾಕೊಂಡು ಓಡಾಡ್ಕೊಂಡು ಇರೋ, ಆಯಿತಾ? ನೀನು ನನ್ನ ಜೊತೆ ಇರೋದ್ರಿಂದ ಈಗೆಲ್ಲ ತಪ್ಪಾಗಿ ಅರ್ಥ ಆಗ್ತಿದೆ. ಹೊರಗಡೆ ಜನ ಹೇಗೆ ತಗೋತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆಯಿತು ಚೈತ್ರ, ನಮ್ಮ ಎಫರ್ಟ್ ನಾವು ಹಾಕೋಣ. ಬನ್ನಿ ವಾಕೋಗೋಣ. ಬರ್ತೀರಾ? ಇನ್ನು ಜನ ಏನೋ ಅನ್ಕೊಂತಾರೆ ಅಂತ ಇಲ್ಲೇ ಇರ್ತೀರಾ? ನೀನು ಹೋಗಿರಿ ಭವ್ಯ, ನಾನು ಸ್ವಲ್ಪ ದಮ್ ಮಾಡ್ಕೊಂಡು ಬರ್ತೀನಿ. ಓಕೆ ಚೈತ್ರ, ಹೋಗೋಕ್ಕೂ ಮುಂಚೆ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ರೀತಿಯಾದ ಕಥೆಗಳು ನಿಮಗೆ ಬೇಕು, ಯಾವ ರೀತಿಯಾದ ವೀಡಿಯೋಸ್ಗಳನ್ನ ಮಾಡಬೇಕು, ಯಾವ ವಿಚಾರವಾಗಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ನೀವೇನಾದರೂ ತಿಳಿಸ್ಕೊಟ್ರೆ ನಾವು ಅದೇ ರೀತಿಯಾಗಿ ವೀಡಿಯೋಗಳನ್ನ ಮಾಡ್ತೀವಿ. ಹೌದು, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.